ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ಮೇಲೆ ದಾಳಿ ಮಾಡಿದೆ ಅಂತ ಹೇಳಿ ಒಂದು ಸ್ಫೋಟಕ ಹೇಳಿಕೆಯನ್ನ ಅಶೋಕ್ ನೀಡಿದ್ದಾರೆ. ಇದ್ರ ಜೊತೆಗೆ ಧರ್ಮಸ್ಥಳದ ಮೇಲೆ ದಾಳಿ ಮಾಡಿ ಸಂಪತ್ತು ಲೂಟಿ ಮಾಡೋದು ಇವರ ಪ್ರಯತ್ನ ಅನ್ನುವಂಥದ್ದನ್ನ ಬೆಂಗಳೂರಿನಲ್ಲಿ ಅಶೋಕ್ ಕಿಡಿಕಾರಿದ್ದಾರೆ. ಧರ್ಮಸ್ಥಳದ ಸಂಪತ್ತನ್ನ ಲೂಟಿ ಮಾಡೋದಕ್ಕೆ ಈ ಅರ್ಬನ್ ನಕ್ಸಲ್ಸ್ ಇದಾರಲ್ಲ, ಅವ್ರ ಕೆಲಸನೇ ಅದು. ಕುತಂತ್ರದ ಮೂಲಕ ಧರ್ಮಸ್ಥಳವನ್ನ ಅತಂತ್ರ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಸಿದ್ದರಾಮಯ್ಯ ಸುತ್ತ ಇರೋರಿಂದ ಈ ರೀತಿ ಅತಂತ್ರ ಮಾಡೋದಕ್ಕೆ ಪ್ರಯತ್ನ ನಡೆದಿದೆ. 2 ವರ್ಷ ಟ್ರೈನಿಂಗ್ ಪಡ್ಕೊಂಡು ಕುತಂತ್ರ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಶೋಕ್. ಧರ್ಮಸ್ಥಳ ಮುಗಿಸೋದಕ್ಕೆ ರಾಜಕೀಯದಿಂದಲೇ SIT ಮಾಡಿದ್ರಿ ನೀವು. ಧರ್ಮಸ್ಥಳ ವಿಚಾರದಲ್ಲಿ ನಾವು ರಾಜಕೀಯ ಮಾಡ್ತಾ ಇರೋದಲ್ಲ, ನೀವು ರಾಜಕೀಯ ಮಾಡಿ SIT ಮಾಡಿರೋದು ಅಂತ ಅಶೋಕ್ ಹೇಳ್ತಾರೆ. ಸ್ಥಳದ ಮೇಲೆ ಕುತಂತ್ರ ಮಾಡೋ ಮುಖಾಂತರ ಈ ಧರ್ಮಸ್ಥಳವನ್ನ ಅತಂತ್ರ ಮಾಡಿಬಿಟ್ಟಿದ್ದಾರೆ. ಯಾರು ಈ ಪ್ರಗತಿಪರರು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಸುತ್ತು ಇದ್ದಾರೆ, ಕೋಟೆ ರಚಿಸ್ಕೊಂಡ್ಬಿಟ್ಟಿದ್ದಾರೆ. ಇವರೆಲ್ಲರೂ ಸೇರಿ ಧರ್ಮಸ್ಥಳವನ್ನ ಅತಂತ್ರ ಮಾಡಬೇಕು, ಧರ್ಮಸ್ಥಳವನ್ನು ಕಿತ್ಕೊಂಡು ಅದನ್ನು ಯಾವುದಾದ್ರೂ ಒಂದು ಟ್ರಸ್ಟ್ ಮಾಡಿ ಈ ಸರ್ಕಾರ ಧರ್ಮಸ್ಥಳವನ್ನ ಲೂಟಿ ಹೊಡಿಬೇಕು. ಹಿಂದೆ ಗಜ್ನಿ ಮೊಹಮ್ಮದ್ ಇದ್ನಲ್ಲ, 17 ಬಾರಿ ಈ ದೇಶದ ಮೇಲೆ ದಾಳಿ ಮಾಡಿ ಲೂಟಿ ಮಾಡ್ಕೊಂಡು ಹೋದ್ನಲ್ಲ, ಹಂಗೆ ಈಗ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ಮೇಲೆ ದಾಳಿ ಮಾಡಿ ಅಲ್ಲಿರೋ ಅಂಥ ಸಂಪತ್ತು ಎಲ್ಲ ಲೂಟಿ ಮಾಡುವಂಥ ಪ್ರಯತ್ನ, ಅದಕ್ಕೆ ಈ ನಗರ ನಕ್ಸಲರನ್ನ ತಂದುಬಿಟ್ಟಿದ್ದಾರೆ. ಈಗ ಮಾಧ್ಯಮದಲ್ಲಿ ದಿನನಿತ್ಯ ಮಾಧ್ಯಮದ ಸ್ಟಿಂಗ್ ಆಪರೇಷನ್ಗಳು ದಿನನಿತ್ಯ ಒಂದೊಂದೇ ಬಯಲಿಗೆ ಬರ್ತಾ ಇದೆ. ಸ್ಟ್ರಿಂಗ್ ಆಪರೇಷನ್ಸ್ 2 ವರ್ಷ ಇವ್ರ ಮೇಲೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು, ಮಂಜುನಾಥನ್ ಕೆಟ್ಟ ಹೆಸರು ತರಬೇಕು ಅಂತ ಮಾಡಿರೋ ಕುತಂತ್ರ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದರಲ್ಲಿ ಕಾಂಗ್ರೆಸ್ಗೆ ಏನಾದರೂ ಕಾಮನ್ ಸೆನ್ಸ್ ಇದ್ದಿದ್ರೆ ಫಸ್ಟು ಯಾರು ಕಂಪ್ಲೇಂಟ್ ಕೊಟ್ಟ ಅವನ ಪೂರ್ವ ಚರಿತ್ರೆಯನ್ನ ತೆಗೆದಿದ್ರೆ ಇವತ್ತು ರಾಜ್ಯ ಸರ್ಕಾರ ಇದಕ್ಕೋಸ್ಕರ ಖರ್ಚು ಮಾಡ್ತಾ ಇರ್ತಕ್ಕಂಥ ಸುಮಾರು 3 ರಿಂದ 5 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಈ ಪೊಲೀಸರ ಸಂಬಳ, ಅಲ್ಲಿ ಬಂದೋಬಸ್ತ್ ವ್ಯವಸ್ಥೆ, ಅವನಿಗೇನು ಸ್ಟನ್ ಗನ್ಗಳು, AK-47 ಇವೆಲ್ಲ ದುಂದು ವೆಚ್ಚ, ರಾಜ್ಯದ ಟ್ಯಾಕ್ಸ್ ಪೇಯರ್ಸ್ ಹಣ ದುಂದು ವೆಚ್ಚ ಮಾಡ್ತಾ ಇರೋದು ಸಿದ್ದರಾಮಯ್ಯನವರು. ಹಿಂದೆ ಯಾವ ಸರ್ಕಾರ ಇದ್ದಾಗೂ ಈ ಥರ ಆಗಿರಲಿಲ್ಲ. ಸಿದ್ದರಾಮಯ್ಯ ಬಂದಾಗೆ ಈ ಥರದ್ದೆಲ್ಲ ಅನಾಹುತಗಳಾಗೋದು. ಈಗ ರಾಜಕಾರಣ ಮಾಡಬಾರ್ದಂತೆ, BJPಯವರು ರಾಜಕಾರಣ ಮಾಡ್ತಾವ್ರಂತೆ. ನೀ ಏನು ಮಾಡಿದ್ದು? SIT ಕೊಟ್ಟಾಗ ಏನು ಮಾಡಿದ್ದು? ರಾಜಕಾರಣ ತಾನೇ ನೀನು ಮಾಡಿದ್ದು. ನಿನಗೇನಾದರೂ ಅವತ್ತು ಸತ್ಯ ಹೊರಗಡೆ ಬರಬೇಕು ಅಂತ ನಿನಗೆ ಮನಸ್ಸಲ್ಲಿದ್ದಿದ್ರೆ ಆ ವ್ಯಕ್ತಿ ಯಾರು, ಅವನ ಹಿನ್ನೆಲೆ ಏನು ಪರಿಶೀಲನೆ ಮಾಡಬೇಕಾಯ್ತಲ್ಲ. ನೀನು ರಾಜಕಾರಣ ಧರ್ಮಸ್ಥಳವನ್ನು ಮುಗಿಸ್ಬೇಕು ಅನ್ನೋ ರಾಜಕಾರಣದಲ್ಲೇ ನೀವು ಮಾಡಿದ್ದು. ಈಗ BJPಗೆ ರಾಜಕಾರಣ ಮಾಡಬೇಡ ಅಂತ ಹೇಳ್ತಾ ಇದ್ದೀರ. ನಾವು ರಾಜಕಾರಣ ಮಾಡೋ ಪ್ರಶ್ನೆನೇ ಇಲ್ಲ. ಧರ್ಮಸ್ಥಳ ಎಲ್ಲ ಹಿಂದೂಗಳಿಗೂ ಸೇರಿದಂಥದ್ದು, ಎಲ್ಲ ಹಿಂದೂಗಳಿಗೂ ಸೇರ್ತಕ್ಕಂಥದ್ದು. ಅದೇನು BJPಗೆ ಸೇರಿದ್ದಲ್ಲ, ಎಲ್ಲ ಹಿಂದೂಗಳಿಗೆ ಸೇರಿರ್ತಕ್ಕಂಥದ್ದು. ನಾವು ಹೋರಾಟ ಅದ್ರ ಪರವಾಗಿ ಧರ್ಮೋ ರಕ್ಷತಿ ರಕ್ಷತಃ, ಧರ್ಮೋ ರಕ್ಷತಿ ರಕ್ಷತಃ. ನಾವು ಧರ್ಮವನ್ನು ಇನ್ನು ರಾಜ್ಯ ಸರ್ಕಾರದಲ್ಲಿದ್ದವರೇ ಧರ್ಮಸ್ಥಳ ಷಡ್ಯಂತ್ರದ ಭಾಗ. ಯೂಟ್ಯೂಬರ್ನ ನಂಬಿ ಕಾಂಗ್ರೆಸ್ ಸರ್ಕಾರ ಹಳ್ಳಕ್ ಬಿದ್ದಿದೆ ಅಂತ ಪ್ರಹ್ಲಾದ್ ಜೋಶಿ ಬಾಂಬ್ ಸಿಡಿಸಿದ್ದಾರೆ. ಯೂಟ್ಯೂಬರ್ ನಂಬಿ ಕಾಂಗ್ರೆಸ್ ಸರ್ಕಾರ ಹಳ್ಳಕ್ ಬಿದ್ದಿದೆ. ಇದು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರ ಮಾತು. ಹಿಂದೂ ಧಾರ್ಮಿಕ ಭಾವನೆಗೆ ಟೂಲ್ ಕಿಟ್ ಪಡೆದು ದಾಳಿ ನಡೆಸಿದ್ದಾರೆ. ಟೂಲ್ ಕಿಟ್ ಪಡೆದು ಎಡಪಂಥೀಯರಿಗೆ ಕಾಂಗ್ರೆಸ್ ಸಹಾಯ ಮಾಡಿದೆ. ಇದರ ಹಿಂದೆ ಕಾಣದ ಕೈಗಳಿದೆ, ಅದನ್ನ ಮೊದಲು ಪತ್ತೆ ಹಚ್ಚಬೇಕಾಗಿದೆ. ಧರ್ಮಸ್ಥಳದ ಬಗ್ಗೆ ವಿದೇಶದಲ್ಲೂ ಅಪಪ್ರಚಾರ ನಡೀತಾ ಇದೆ. ಇದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರ ಮಾತು. ದಿವಾಳಿ ಕೋರತನಕ್ಕೆ
ಬುದ್ಧಿ ಇಲ್ಲದೆ ವರ್ತಿಸಿದ್ರೆ ಕನಿಷ್ಠ ಪಕ್ಷ ಏನಾದರೂ ಷಡ್ಯಂತ್ರ ಮಾಡ್ಬೇಕಂದ್ರೆ ಅದಕ್ಕಾದರೂ ಸಂಪೂರ್ಣವಾಗಿ ಬುದ್ಧಿ ಆದರೂ ಉಪಯೋಗ ಆದರೂ ಮಾಡ್ಕೊಂಡು ಮಾಡಬೇಕಾಗಿತ್ತು. ದಕ್ಷಿಣ ಕನ್ನಡ ಪೊಲೀಸರು ಹೇಳಿದ್ದು ಈಗ ಹೊರಗಡೆ ಬರ್ತಿದೆ. ಕಾಮನ್ ಸೆನ್ಸ್ನ ಲಾಸ್ಟ್ ಟೈಮು ಇಲ್ಲೇ ಪ್ರೆಸ್ ಮೀಟ್ನಾಗ ಹೇಳಿದ್ದೆ. ಆ ಬುರುಡಿ ತೊಗೊಂಬಂದವನ್ನ ಮೊದಲು ಹಿಡಿದವನ್ನ ಅರೆಸ್ಟ್ ಮಾಡಿ ಬುರುಡಿ ಎಲ್ಲಿಂದ ತಂದೆಪ್ಪ ನೀನು ಅಂತ ವಿಚಾರಿಸ್ತಾನೂ ಇಲ್ಲ. ಒಂದು SIT ಮಾಡಿದರು. ತಥಾಕಥಿತ ತಮ್ಮನ್ನೇ ತಾವು ಭಾರಿ ದೊಡ್ಡ ಪತ್ರಕರ್ತರು ಅನ್ನೋಂಥ ಯೂಟ್ಯೂಬರನ್ನ ನಂಬಿ ಕಾಂಗ್ರೆಸ್ ಪಾರ್ಟಿ ಹಳ್ಳಕ್ಕೆ ಬಿದ್ದಿದೆ ಇವತ್ತು. ಯಾವ ರೀತಿ ನಡ್ಕೊಂಡ್ರು ಅಂತಂದ್ರೆ ಅತ್ಯಂತ ಬುದ್ಧಿಹೀನರು ಹಿಂಗೆ ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತಿನೊಳಗೆ ಬೇರೆ ಬೇರೆ ಅನೇಕ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಹಿಂದೂ ಪಿಲ್ಗ್ರಿಮೇಜ್ ಸೆಂಟರ್ಗಳಲ್ಲಿ ಈ ರೀತಿ ಕೊಲೆಗಳು ಅತ್ಯಾಚಾರಗಳು ನಡೀತಾ ಇದೆ ಅನ್ನುವಂಥದ್ದನ್ನು ಬಿಂಬಿಸುವಂಥ ಪ್ರಯತ್ನ ಮಾಡ್ತಾಯಿತ್ತು. ಆಲ್ ಜಜೀರಾ, BBC, ಜರ್ಮನಿ ಅಂತಹ ದೇಶದೊಳಗೆ ಈ ರೀತಿಯಾದಂಥ ಅಪಪ್ರಚಾರಗಳು ನಡೆದು ಹಿಂದೂ ಧಾರ್ಮಿಕ ನಂಬಿಕೆ ಮೇಲೆ ನಡೆದಂಥ ಟೂಲ್ ಕಿಟ್ಟದ ಮೂಲಕ ಪ್ರಾಯೋಜಿತ ದಾಳಿ ಇದು. ಟೂಲ್ ಕಿಟ್ ಎಲ್ಲಿ ಮಾಡಿ ಅಂತ ಅವ್ರು ಹೇಳ್ಬೇಕೀಗ. SIT ಮಾಡ್ಯಾರಲ್ಲ, SIT ಕೆಲಸ ಏನು ಮತ್ತೆ ಎಡಚರರು ಮಾಡಿದ್ದಾರೆ. ಎಡಚರರಿಗೆ ಕಾಂಗ್ರೆಸ್ ಪಾರ್ಟಿ ಇಂಡೈರೆಕ್ಟಾಗಿ ಬೆಂಬಲ ಕೊಟ್ಟಿದೆ. ಕಾಂಗ್ರೆಸ್ ಪಾರ್ಟಿ ಇವತ್ತು ಕಾಂಗ್ರೆಸ್ ಸರ್ಕಾರದಾಗಿಲ್ತ ಅಲ್ಟ್ರಾ ಲೆಫ್ಟಿಸ್ಟ್ ಏನು ಎಲಿಮೆಂಟ್ಸ್ಗಳಿದ್ದಾವೆ, ದೀಸ್ ಎಲಿಮೆಂಟ್ಸ್ ಆರ್ ಪ್ಲೇಯಿಂಗ್ ಬಿಹೈಂಡ್ ದಿ ಸ್ಕ್ರೀನ್. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಮಾತಾಡಿದ್ದಾರೆ. ಮಂಜುನಾಥ ಸ್ವಾಮಿಯೇ ಅಂಥವ್ರಿಗೆ ಎಲ್ಲರಿಗೂ ಶಿಕ್ಷೆ ಕೊಡ್ತಾನೆ. ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾ ಈ ಮಾತು ಹೇಳಿದ್ದಾರೆ. ಸರ್ಕಾರ ನಡೆದುಕೊಂಡಿರೋ ರೀತಿ ಸರಿ ಇಲ್ಲ. ಸರ್ಕಾರ ನಡೆದುಕೊಂಡಂಥ ರೀತಿಯಿಂದಲೇ ಕ್ಷೇತ್ರಕ್ಕೆ ಅವಮಾನ ಆಗಿದೆ. ಮೊದಲು ದ್ವಾರಕನಾಥ್ ಸರ್ಕಾರಕ್ಕೆ ದೂರು ಕೊಟ್ಟಿದ್ರು. ಇದರಲ್ಲಿ ಎಡಪಂಥೀಯ ಶಕ್ತಿಗಳೂ ಕೂಡ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಯಾರ್ಯಾರಿದ್ದಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ HD ಕುಮಾರಸ್ವಾಮಿ ಮಾತಾಡಿದರು. ಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಈ ಸರ್ಕಾರ ನಡೆಕೊಂಡಂತ ರೀತಿ ಏನಿದೆ, ನಿಜಕ್ಕೂ ಈ ಸರ್ಕಾರಕ್ಕೆ ಮುಂದಿನ ದಿನಗಳು ಮಂಜುನಾಥ ಸ್ವಾಮಿಯ ಏನು ಒಂದು ಶಿಕ್ಷೆ ಆಗಬೇಕು, ಆ ಶಿಕ್ಷೆಯನ್ನ ಮಂಜುನಾಥ ಸ್ವಾಮಿ ಕೊಡ್ತಾನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದು ಸುಲಭವಾದಂತ ಒಂದು ಈ ಸರ್ಕಾರದ ನಡವಳಿಕೆ ಏನಿದೆ, ಇದರಲ್ಲಿ ಪ್ರಾರಂಭಿಕ ಹಂತದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ. ನಾನು ಧರ್ಮ ಬೆರೆಸ್ಲಿಕ್ಕೆ ಹೋಗೋದಿಲ್ಲ, ಆದರೆ ಸರ್ಕಾರ ನಡ್ಕೊಂಡಂತ ರೀತಿ ಆ ಒಂದು ಕ್ಷೇತ್ರಕ್ಕೆ ಒಂದು ಅವಮಾನ ಅನುಮಾನಗಳಾಗ್ತಕ್ಕಂಥ ರೀತಿಯಲ್ಲಿ ಈ ಸರ್ಕಾರ SIT ಹೆಸರಿನಲ್ಲಿ ಈ ಒಂದು ತನಿಖೆಯ ಒಂದು ನಾಟಕ ಏನಾಡೋದು. ಇದಕ್ಕೆ ಪ್ರಾರಂಭಿಕ ಹಂತದಲ್ಲಿ ಸರ್ಕಾರದ ಮುಂದೆ ಒಂದು ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಸರ್ಕಾರದ ಮುಂದೆ ಕಂಪ್ಲೇಂಟ್ ಕೊಟ್ಟಂತವರು ದ್ವಾರಕಾನಾಥ್ ಅಂತಕ್ಕಂಥ ವ್ಯಕ್ತಿ ಇದ್ದಾರೆ. ಅವರು ಮೊದಲು ಕೊಟ್ಟಂತ ಕಂಪ್ಲೇಂಟ್ ಮುಖ್ಯಮಂತ್ರಿಗಳು ಆ ಕಂಪ್ಲೇಂಟ್ ವಿಷಯದಲ್ಲಿ ಬಹಳ ತಕ್ಷಣ ಕ್ರಮ ತೆಗೆದುಕೊಳ್ಳತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ತಾರೆ. ಇದರಲ್ಲಿ ಹಲವಾರು ರೀತಿಯಲ್ಲಿ ಎಡಪಂಥೀಯ ಅಂತ ಇದೇನೋ ಒಂದು ವ್ಯಕ್ತಿಗಳು ಅಂತಾರೆ. ಇದರಲ್ಲಿ ಏನೇನಿದೆ ಅನ್ನೋದು ಮುಂದಿನ ದಿನಗಳು ಗೊತ್ತಾಗುತ್ತೆ. ಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಈ ಸರ್ಕಾರ ನಡೆಕೊಂಡಂತ ರೀತಿಯಲ್ಲಿ